3 ದಿನದ ನಂತರ ಅರ್ಜುನ್ ಒಂದು ಪತ್ರವನ್ನು ಕೊಟ್ಟ. ಇದರ ನಂತರ ನೀನು ನನ್ನನ್ನು ವಿರೋಧಿಸಬಹುದು. ಆಕೆ ತೆರೆದಳು. ಅದು ಅವರ ತಂದೆಯ ಬರವಣಿಗೆ, ಸಮಾಧಿಯ ಹಿಂದಿನಿಂದ ಅವನ ಮಾತುಗಳು. ಅವರಿಗೆ ಅವನು ಯಾವುದೇ ಸುಳಿವಿಲ್ಲದೆ ಸಹಾಯ ಮಾಡಿದ. ಬಾಡಿಗೆ ಕಟ್ಟುವುದು, ಸ್ಕೂಲ್ ಫೀಸ್ ಮತ್ತೆ ಅರ್ಜುನನಿಗೆ ಕೆಲಸ ಕೊಡುವುದು. ಆಕೆ ಕೈಗಳು ನಡುಗಿತು. ಪ್ರತಿ ಮಾತುಗಳು ಗಾಯ ಮತ್ತು ಗುಣಪಡಿಸುವ ಸ್ಪರ್ಶವಾಗಿತ್ತು. ಅವನು ಘನತೆಯಿಂದ ಬದುಕಿ ಎಂದ. ಅವರು ತಮ್ಮಷ್ಟಕ್ಕೆ ತಾವೇ ನಿಂತಿದ್ದಾರೆ ಎಂದು ನಂಬುವಂತೆ ಮಾಡಿದ. ಕಾವ್ಯ ಕೊನೆಗೂ ಅತ್ತಳು, ನೋವಿನಿಂದ ಅಲ್ಲ, ಆದರೆ ಅವರ ತಂದೆಯ ಪ್ರೀತಿಯ ತೂಕದಿಂದ. ಮುಂದಿನ ಬೆಳಗ್ಗೆ ಆಕೆ ತಂದೆಯ ಫೋಟೋ ಮುಂದೆ ದೀಪ ಹಚ್ಚಿದಳು. ನನ್ನನ್ನು ಕ್ಷಮಿಸಿ ಅಪ್ಪ ಎಂದಳು. ಮತ್ತು 1000ದಷ್ಟು ಮಾತನಾಡದ ಪದಗಳು ಶಾಂತಿಯನ್ನು ಕೊಟ್ಟಿತು. ಒಬ್ಬ ವಕೀಲನು ಬಂದ. ಅವರ ತಂದೆ ಒಂದು ಮನೆ ಮತ್ತೆ ಅವರ ಮಕ್ಕಳ ಓದಿಗಾಗಿ ಹಣವನ್ನು ಇಟ್ಟಿದ್ದ. ಅವಳು ಅವಳ ಚಿಕ್ಕ ವಯಸ್ಸಿನ ಮನೆಯಲ್ಲೇ ಇದ್ದಳು, ಮಗಳಾಗಿ ಅಲ್ಲ, ಆದರೆ ಸಂಪೂರ್ಣ ಅನುಗ್ರಹದಿಂದ. ಯಾವ ಗೋಡೆಗಳು ಜೈಲಿನಂತೆ ಇದ್ದವೋ ಇದೀಗ ಅದೇ ಗೋಡೆಗಳು ಜೀವನವನ್ನು ಕೊಡುತ್ತಿದೆ.